ನಮಸ್ಕಾರ ವೀಕ್ಷಕರೇ, ಕಪಿಲಾ ಯಾತ್ರೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಕಪಿಲಾ ನದಿಯ ಯಾತ್ರೆಯ ಮುಂದಿನ ಗ್ರಾಮವಾದ ಕೆ ಬೆಳತೂರಿನಲ್ಲಿ ನಾವೀಗ ಇದ್ದೇವೆ. ಈ ಒಂದು ಗ್ರಾಮದಲ್ಲಿ ಶ್ರೀ ತ್ರಿಪುರ ಸುಂದರಿ ಅಮ್ಮನವರ ದೇವಾಲಯ ಹಾಗೂ ಶ್ರೀ ಲಕ್ಷ್ಮೀ ನರಸಿಂಹ ದೇವಾಲಯ ಬಹಳ ವಿಶೇಷವಾಗಿ ಕಂಡುಬರುತ್ತವೆ. ಈ ಒಂದು ತ್ರಿಪುರ ಸುಂದರಿ ಅಮ್ಮನವರ ದೇವಾಲಯದಲ್ಲಿ ದೇವಿಯನ್ನ ಸಪ್ತ ಮಾತೃಕೆಯರ ರೂಪದಲ್ಲಿ ಆರಾಧಿಸಲಾಗುತ್ತದೆ. ಈ ಒಂದು ದೇವಾಲಯವು ಬಹಳ ವಿಶೇಷವಾಗಿ ನಿರ್ಮಿಸಿದ್ದು, ನೋಡಲು ದೇವಿಯೇ ಮನೆಯ ಅಂಗಳವನ್ನ ತಾರಿಸಿ ಕೂತಿರುವ ಹಾಗಿರುವ ಈ ಒಂದು ದೇವಾಲಯ ಈ ಕೆ ಬೆಳತೂರಿನಲ್ಲಿ ವಿಶೇಷವಾಗಿ ಕಪಿಲಾ ನದಿಯ ಸಮೀಪದಲ್ಲಿ ಕಂಡುಬರುತ್ತದೆ. ದೇವಿ ತ್ರಿಪುರ ಸುಂದರಿ ಅಮ್ಮನವರನ್ನ ಈ ಗ್ರಾಮಸ್ಥರು ಉಚ್ಚಮ್ಮ ದೇವಿ ಎಂದು ಸಹ ಆರಾಧಿಸುತ್ತಾರೆ. ವೀಕ್ಷಕರೇ, ಈ ತ್ರಿಪುರ ಸುಂದರಿ ಅಮ್ಮನವರ ದೇವಾಲಯ ಹಾಗೂ ಶ್ರೀ ಲಕ್ಷ್ಮೀ ನರಸಿಂಹ ದೇವಾಲಯಗಳು ಬಹಳ ಪುರಾತನ ದೇವಾಲಯಗಳಾಗಿದ್ದು, ದೇವಾಲಯದ ಸಮೀಪದಲ್ಲೆಲ್ಲ ಶಿಲಾಶಾಸನಗಳನ್ನು ಕಾಣಬಹುದಾಗಿದೆ. ಈ ಲಕ್ಷ್ಮೀ ನರಸಿಂಹ ದೇವಾಲಯದಲ್ಲಿ ಕಪಿಲೇಶ್ವರನಿಗೆ ವಿಶೇಷ ಪೂಜೆ ಮಾಡಿಸುವ ಮುಖಾಂತರ ಈ ನಮ್ಮ ಕಪಿಲಾ ನದಿಯ ಯಾತ್ರೆ ಮುಂದುವರಿಯುತ್ತದೆ. ಕಸಬಾ ನಿಯರ್ ರೇಂಜಲ್ಲಿ ಎರಡು ಬೆಳತೂರು ಇದೆ. ಮಾದಾಪುರ ಮಾರ್ಗ ಕೆ ಬೆಳತೂರು, ಮಾದಾಪುರ ಮಾರ್ಗ ಕೆ ಬೆಳತೂರು. ನನಗೆ ಹ್ಯಾಂಡ್ ಪೋಸ್ಟು ಅಂಪರ್ಸಂತೆ ಮಧ್ಯ ಮನೆ ಎರಡು ಬೆಳತೂರು ಕಸಬಾ ರೇಂಜಲ್ಲಿ. ಅದರಲ್ಲಿ ಲಕ್ಷ್ಮೀಶ್ವರ ಸ್ವಾಮಿ ದೇವಸ್ಥಾನ, ಇದು ಬಹಳ ಪುರಾತನವಾದಂಥ ದೇವಸ್ಥಾನ, ಚೋಳರ ಪಿಶಕಾದ ದೇವಸ್ಥಾನ. ಇದಕ್ಕೆ ಇತಿಹಾಸವಾಗಿ ಪುರಾಣಗಳಲ್ಲಿ ಅದು ಇಲ್ಲಿಗೆ ನಮಗೆ ಗೋಚರವಿಲ್ಲ. ಇದನ್ನು ದಕ್ಷಿಣ ಕಾಶಿ ಅಂತ ಹೇಳ್ತಾರೆ. ಮಾಘಶುದ್ಧ ಪೂರ್ಣಿಮೆ ಮತ್ತು ಪಾಲ್ಗುಣ ಪೂರ್ಣಿಮೆ ಮೇಲೆ ರಥೋತ್ಸವವನ್ನು ಕಂಡಕ್ಟ್ ಮಾಡ್ತಾರೆ.